ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಸಣ್ಣದಾಗಿ ಮಿನಿ ಲಾಗ್ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಆ್ಯಂಡ್ ಅಮ್ಮ ಇಲ್ಲಿ ನೋಡಿ ರಾಗಿ ಹಾಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮದುವೆಗೆ ಹೋಗಿ ಬಂದು ಕೂತ್ಕೊಂಡಿದ್ವಿ ಜಸ್ಟು. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಾಣಂತನ ಇನ್ನೇನು ಹತ್ರ ಬರುತ್ತೆ. ಬಾಣಂತನದಲ್ಲಿ ಮತ್ತೆ ಪೂರ್ತಿ ರಾಗಿ ಮುದ್ದೆ ಬೇಕು. ಸೊ ಹಾಗಾಗಿ ಒಂದು ಚೀಲ ಪೂರ್ತಿ ರಾಗಿನ ಹಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದ್ರ ಜೊತೆಲಿ ಟೀ ಕೂಡ ಕೊಟ್ಟರು. ನಾನು ಕೂಡ ಸ್ವಲ್ಪ ಲೈಯಿಂಗ್ ಆಗಿದ್ದು, ಅಂದರೆ ಮದುವೆಯಲ್ಲಿ ಹೋಗಿ ಫುಲ್ ಸುಸ್ತಾಗಿ ಬಂದಿದ್ನಲ್ಲ, ಮಲ್ಕೊಂಡೆದ್ದು ಟೀ ಕುಡಿತಾ ಇದ್ದೀನಿ. ಹಾಗೆ ಇದು ಸಂಜೆ. ಇವತ್ತು ಯಾಕೋ ಸ್ವಲ್ಪ ಗಂಜಿ ಕುಡಿಬೇಕು ಅಂತ ಅನ್ನಿಸ್ತು. ರೀಸೆಂಟ್ಲಿ ಒಂದು ರೀಲ್ ನೋಡಿದೆ. ಇವಾಗ ನಾನು ಏನು ತೋರಿಸಿದೆ ಅದನ್ನೆಲ್ಲ ಕುಟ್ಟಿ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಜೋಳದ ಹಿಟ್ಟನ್ನು ಈ ರೀತಿ ನೀರಲ್ಲಿ ಹಾಕಿ ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಅಮ್ಮ ಬಿಸಿ ಇರೋದ್ರಿಂದ ನಾನೇ ಮಾಡ್ಕೊಳ್ಳೋಣ ಅಂತೇಳಿ ಎದ್ದು ನಾನೇ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಅಲ್ವಾ ರೀಲ್ ನೋಡಿದ್ದು, ನಾನು ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ. ಸೊ ನೀರಿಟ್ಕೊಂಡು ಲೋ ಫ್ಲೇಮಲ್ಲಿ ನೀರನ್ನು ಕಾಯಿಸ್ಕೊಂಡು ಉಪ್ಪು ಮತ್ತು ಅದೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಅದು ಹಾಕಿ, ಹಾಗೆ ಗಂಜಿಗೆ ಕಲ್ಸ್ಕೊಂಡು ಇಟ್ಕೊಂಡಿರೋಂಥ ನೀರನ್ನು ಹಾಕ್ತಾ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅದು ಚೆನ್ನಾಗಿ ಕುದಿಸ್ಕೊಂಡು ಒಂದು 3 ಗ್ಲಾಸ್ಗೆ ಹಾಕೊಂಡು ಸಂಜೆ ಟೈಮಲ್ಲಿ ಇವತ್ತು ಒಂದು ಒಳ್ಳೆ ಗಂಜಿನ ಕುಡಿದಿದ್ದಂತೂ ಆಯಿತು. ಸೊ ಫ್ರೆಂಡ್ಸ್,